ಅನುದಿನವೂ ನಿಮ್ಮ ಪ್ರೀತಿಗೆ ಪಾತ್ರಳಾದ ನಾನೇ ಭಾಗ್ಯಶಾಲಿ ಅಲ್ಲವೇ? ಅದಿರಲಿ ಸ್ವಾಮಿ, ಇಂದ್ರಪ್ರಸ್ಥಪುರಕ್ಕೆ ತಾವು ಯಾವಾಗ ದಯಮಾಡಿಸುವಿರಿ? ರುಕ್ಮಿಣಿ, ನಾನು ಈ ದಿವಸವೇ ಇಂದ್ರಪ್ರಸ್ಥಪುರಕ್ಕೆ ಪ್ರಯಾಣ ಬೆಳೆಸುವೆನು. ಇಂದ್ರಪ್ರಸ್ಥಪುರಕ್ಕೆ ಹೋಗುವಿರೋ ಅಥವಾ ಪ್ರಾಣೇಶ್ವರ ಇಂದುಮುಖಿಯರ ಮನೆಗೆ ಹೋಗುವಿರೋ? ರುಕ್ಮಿಣಿ, ನನ್ನನ್ನು ಅಷ್ಟೊಂದು ಅವಿವೇಕಿ ಎಂದು ಭಾವಿಸಿರುವೆಯಾ? ಪ್ರಿಯ, ನೀವು ವಿವೇಕಿಯೇ ಸರಿ. ಆದರೆ 16,000 ಗೋಪಿಕಾ ಸ್ತ್ರೀಯರು ನಿಮ್ಮನ್ನು ಇಂದ್ರಪ್ರಸ್ಥಪುರಕ್ಕೆ ಹೋಗಲು ಬಿಡಬೇಕಲ್ಲವೇ? ರುದ್ದೇವಿ, ನನ್ನೊಡನೆ ಇಂದ್ರಪ್ರಸ್ಥಪುರಕ್ಕೆ ಹೋಗು ಎಂದು ಏಕೆ ಹೇಳುತ್ತಿರುವೆ? ಪ್ರಾಣೇಶ್ವರ, ರುಕ್ಮಿಣಿ, ಸುಭದ್ರೆಯು ಪೂರ್ಣ ಗರ್ಭಿಣಿಯಲ್ಲವೇ ಸ್ವಾಮಿ? ಆಕೆಯನ್ನು ತವರು ಮನೆಗೆ ಕರೆದುಕೊಂಡು ಬರಬೇಕೆಂಬುದು ನಿಮಗೆ ತಿಳಿದಿಲ್ಲವೇ? ರುಕ್ಮಿಣಿ, ನಾನು ಈ ದಿವಸವೇ ಇಂದ್ರಪ್ರಸ್ಥಪುರಕ್ಕೆ ಪ್ರಯಾಣ ಬೆಳೆಸಿ ಗರ್ಭಿಣಿಯಾಗಿರುವ ಸುಭದ್ರೆಯನ್ನು ಕರೆತರುವೆನು. ನೀನಿನ್ನು ಮಾತೆಯ ಸೇವೆಗೆ.
ವಿಲಾಸದಿಂದ ಎನ್ನವಲ್ಲಿ ಮನಮಂದಿರಗಳು ನೆಲೆಸಿ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಕಸಿ ಕಮಲ ಮುಖಿಯೇ ಸುಂದರೇ ಆನಂದ ಸಿಂಧು ತಿಲಕಸಿ ಕಮಲ ಮುಖಿಯೇ ಸುಂದರೇ ಆನಂದ ನಯನ ಮನೋಹರಿಯೇ ನಯನ ಮನೋಹರಿಯೇ ಸಹೋದರರೇ, ಅರುಸವೇ ನಮ ರಾಜ್ಯ ಭಾರವು ಅರುಸವೇ ನಮ ರಾಜ್ಯ ಭಾರವು ಅನುಜರೇ ಬೆಳೆದು ಪ್ರಜೆಗಳೆಲ್ಲರೂ ಸೌಖ್ಯದಿಂದಿಹರೇ ಸತತ ಶ್ರೀಶನ ಧ್ಯಾನದೋಳು ಸತತ ಶ್ರೀಶನ ಧ್ಯಾನದೋಳು ಪ್ರಜೆಗಳೆಲ್ಲರೂ ಬಾಳುತ್ತೀಯರೆ ಪ್ರಜೆಗಳೆಲ್ಲರೂ ಬಾಳುತ್ತೀಯರೆ ಮಾಜರೆ ನೀವು ಬೇಲಿರೆ ನಗೆ ಮಾಜರೆ ನೀವು ಬೇಲಿರೆ ನಗೆ ಪ್ರಜೆಗಳ ವಾರ್ತೆಯ ಅರುಸವೇ ನಮ ರಾಜ್ಯ ಭಾರವು ಅರುಸವೇ ನಮ ರಾಜ್ಯ ಭಾರವು ಅನುಜರೇ ಬೆಳೆ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿಹರೇ. ಸಹೋದರರೇ, ಶ್ರೀಕೃಷ್ಣನ ದಯದಿಂದಲೂ ನಿಮ್ಮಗಳ ಶೌರ್ಯದಿಂದಲೂ ನನಗೆ ಸಂತೋಷ ಲಭಿಸಿರುವುದು. ನಿಮಗೆಲ್ಲರಿಗೂ ಶುಭವಾಗಲಿ. अग्रज और उपवर होली गो बेटे और उपवर और उपवर होली गो बेटे और उपवर Bada
ಕಡಿಕ ವೈರಿಗಳ ಎರುಪ ಕೂಡಲ ಹೊರೆಯ ಕೇಳುತ್ತ ತೊರೆಯಲು ಮುರಿವೆ ಕಡಿಕ ವೈರಿಗಳ ಎರುಪ ಕೂಡಲ ತೊಡಲ ಕೇಳುತ್ತ ತೊರೆಯಲು ಮುರಿವೆ ಅತಿ ಪರಾಕ್ರಮಿ ಎನ್ನುತ್ತವರೇ ಅತಿ ಪರಾಕ್ರಮಿ ಎನ್ನುತ್ತವರೇ ಧರ್ಮ ರೂಪವನು ನಾಲಿಸಿ ಗೋಬೇಳೆ ಧರ್ಮಪುತ್ರನ ಧರ್ಮದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದಲೂ ನಾವು ವಿಶ್ವಜ್ವಾಲರಾಗಿ ಮೆರೆಯುತ್ತಿರುವೆವು ಅಗ್ರಜ, ಮೆರೆಯುತ್ತಿರುವೆವು. ವಿರೋಧಿ ಶಿರಗಳ ಕರೆಯುತ್ತಲೇ ದುರಾತ್ಮರಗಳ ಸೀಳುತ್ತಲೇ ವಿರೋಧಿ ಶಿರಗಳ ಕರೆಯುತ್ತಲೇ ಅಗದ ವಿರೋಧಿ ಶಿರಗಳ ಕರೆಯುತ್ತಲೇ ದುರಾತ್ಮರಗಳ ಸೀಳುತ್ತಲೇ ವಿರೋಧಿ ಶಿರಗಳ ಕರೆಯುತ್ತಲೇ ಅಗದ ಭಾರತ ಜನದಯದಿಂದ ದೂರ ವೈರಿಗಣದಿಂದ ದಯದಿಂದ ದೂರ ವೈರಿಗಣದಿಂದ ದಾರುಗರಣದಲ್ಲಿ ಶಿರವದ ಬೆಳೆಯುವೆ ದಾರುಗರಣದಲ್ಲಿ ಶಿರವದ ಬೆಳೆಯುವ ವಿರೋಧಿ ಶಿರಗಳ ಕರೆಯುತ್ತಲೇ ದುರತ್ಪರಗಳ ಸೀಳುತ್ತಲೇ ವಿರೋಧಿ ಶಿರಗಳ ಕರೆಯುತ್ತಲೇ ಅಗದ ಚಂದ್ರಕರಣ ದಯದಿಂದ ದೂರ ಉಳಿದ ಮುದದಿಂದ ದಯದಿಂದ ಬಲವ ಮುರಿದ ಬಲದಿಂದ ಸೀಳುತ್ತರ ದಯವ ತಾಳುತ್ತ ಸಂತಸ ಸೀಳುತ್ತರ ದಯವ ತಾಳುತ್ತ ಸಂತಸ ವಿರೋಧಿ ಶಿರಗಳ ಕರೆಯುತ್ತಲೇ ದುರತ್ವರಗಳ ಸೀಳುತ್ತಲೇ ವಿರೋಧ 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 ಶಿರಗಳ ಕರೆಯುತ್ತಲೇ ಅಗ್ರಜ ನಿನ್ನ ಧರ್ಮದ ಪ್ರಭಾವದಿಂದಲೂ ಕೃಷ್ಣ ಪರಮಾತ್ಮನ ದಯದಿಂದಲೂ ನಾವು ನಮ್ಮ ಇಂದ್ರಪ್ರಸ್ಥಾಪುರದಲ್ಲಿ ಯಾವ ಶತ್ರುಗಳು ತಲೆತ್ತಿರುವರು ಅಣ್ಣ. ಅಗ್ರಜ, ಆ ಕೌರವರಿಗಿಂತಲೂ ಮತ್ಯಾವ ಶತ್ರುಗಳು ಬೇಕು ಅಗ್ರಜ? ಸಹೋದರ ಭೀಮಸೇನ, ಕೌರವರನ್ನು ನಮ್ಮ ಶತ್ರುಗಳಂತೆ ಭಾವಿಸಬೇಡ. ಅವರು ನಮ್ಮ ಅಣ್ಣ ತಮ್ಮಂದಿರು, ಅಲ್ಲದೆ ಅವರಲ್ಲಿ ವೈರತ್ವವನ್ನು ರೂಢಿಸಬೇಡ. ವೈರಿ ಕೌರವರನ್ನು ವಧಿಸುವೆನು. ವೈರಿ ಕೌರವರನ್ನು ವಧಿಸುವೆನು. ತಿರುಹಿಂದೆರದು ತಿರುಹಿಂದೆರದು ಕಳಿಸುವರು ಸಂಖ್ಯೆಯಿಂದೆರದು. ವೈರಿ ಕೌರವರನ್ನು ವಧಿಸುವೆನು. ನಮ್ಮ ಸಹೋದರರು ಅರ್ಧರಾತ್ರಿಯ ವೇಳೆಯಲ್ಲಿ
ಹೊರಗಿನ ಮನೆಯಲ್ಲಿ ಮಲಗಿದಾಗ ಮನೆಗೆ ಬೆಂಕಿಯನ್ನು ಹಚ್ಚಿದವರು ನಮ್ಮ ಓದುದರು ಏಕಚಕ್ರನಗರದಲ್ಲಿ ನಮ್ಮ ತಾಯಿಗೆ ಅಪಮಾನ ಮಾಡಿದ ಆ ಕುನ್ನಿ ಕೌರವರು ನಮ್ಮ ಹಿತೈಷಿಗಳು ಧರ್ಮಪುತ್ರ ನೀನು ಅರ್ಜುನ ನಕುಲ ಸಹದೇವರವರೊಡನೆ ಪ್ರೀತಿಯಿಂದಲೇ ಬಾಳಿ, ಆದರೆ ನಾನು ಮಾತ್ರ ಈ ನನ್ನ ದೇಹವಿರುವ ತನಕ ಅವರೊಡನೆ ಈ ಪ್ರೀತಿಯಿಂದ ಇರಲಾರನು ಇರಲಾರನು. ಅಗ್ರಜ, ಏನು ಹೇಳಿದೆ? ಆ ದುರಾತ್ಮಕರಲ್ಲಿ ನಾವು ಶಾಂತಿಯಿಂದ ಬಾಳಬೇಕೆ? ಕ್ರೂರ ಸರ್ಪಗಳೊಡನೆ ಗರುಡನಿಗೆ ವಿಶ್ವಾಸವೇ? ಬಾಲ್ಯದಿಂದಲೂ ವಿಷವನ್ನೇ ಕಾರುತ್ತಿರುವ ಆ ದುಷ್ಟರೊಂದಿಗೆ ನಾವು ಎಂದಿಗೂ ಶಾಂತಿಯಿಂದ ಇರಲಾಗಿರುವಾಗ ಶಾಂತಿಯಿಂದ ಇರಲಾರೆವು. ಸಹೋದರರೇ, ಶಾಂತರಾಗಿ, ಕೋಪಿಸಿಕೊಳ್ಳಬೇಡಿ. ಬಿಡಿ ಕೋಪವ ಮನದಿ ಅನುಜರೇ, ಬಿಡಿ ಕೋಪವ ಮನದಿ, ಬಿಡಿ ಕೋಪವ ಮನದಿ ಅನುಜರೇ, ಕೋಪವ ಮನದಿ. ಹುಡುಗಿ ಸಮರ ಬಯಸುವುದನು ಬಿಡ, ಹುಡುಗಿ ಸಮರ ಬಯಸುವುದನು ಬಿಡ, ಬಿಡಿ ಕೋಪವ ಮನದಿ ಅನುಜರೇ, ಬಿಡಿ ಕೋಪವ ಮನದಿ. ಮನದಿ ಮಂಡಾಲಿಯ ಬಿಡಿ ಬಿಡಿ ಸಾವವು ಪುರುಷನ ಜಾತಕ ಕಾಯಿಸದೆ ಬಿಡುವುದೇ. ಮನದಿ ಮಂಡಾಲಿಯ ಬಿಡಿ ಬಿಡಿ ಸಾವವು ಪುರುಷನ ಜಾತಕ ಕಾಯಿಸದೆ ಬಿಡುವುದೇ. ಕಾಡಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ, ತಾಳಿದವರು ಮುಂದೆ ಬಾಳಿಯರು ಎಂಬ ಹರಿಯರ ವಾಣಿಯ ಮರೆಯುವುದನು ಇಲ್ಲ. ಹಿರಿಯರ ವಾಣಿಯ ಮರೆಯುವುದನು ಇಲ್ಲ. ಬಿಡಿ ಕೋಪವ ಮನದಿ ಅನುಜರೇ, ಬಿಡಿ ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ದಿದ, ದುಡುಕಿ ಸಮರ ಬಯಸುವುದನು ದಿದ. ಬಿಡಿ ಕೋಪವ ಮನದಿ ಅನುಜರೇ, ಬಿಡಿ ಕೋಪವ ಮನದಿ. ಸಹೋದರರೇ, ಎಂತಹ ಶತ್ರುಗಳಾದರೂ ಪ್ರೀತಿಯಿಂದಲೇ ಬಾಳಬೇಕು. ಅವರು ಮಾಡಿದ ಕರ್ಮವು ಅವರನ್ನೇ ಕಾಡುವುದು, ಅಲ್ಲದೆ ಅವರನ್ನು ಭೇದವನ್ನು ಎಣಿಸಬೇಡಿ. ಅಗ್ರಜ, ಕೃಷ್ಣ ಪರಮಾತ್ಮರು ಬರುತ್ತಿರುವರು. ಏನು, ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರೆ? ಈಗ ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸು. ಪಾಂಡುಪುತ್ರರೇ, ನಿಮಗೆಲ್ಲರಿಗೂ ಶುಭವಾಗಲಿ. ಪರಮಾತ್ಮ, ಈ ರತ್ನ ಸಿಂಹಾಸನವನ್ನು ಅಲಂಕರಿಸಬೇಕು. ಧರ್ಮನಂದನ, ರಾಜಾದಿರಾಜನಾದ ನೀನು ಆ ಸಿಂಹಾಸನವನ್ನು ಅಲಂಕರಿಸಿ ಸರ್ವರು ಕುಳಿತುಕೊಳ್ಳಿ. ಪರಮಾತ್ಮ, ಪಾಮರರಾದ ನೀನು ನಮ್ಮ ಮೇಲೆ ದಯ ತೋರಿ ಇಷ್ಟು ದೂರ ದಯ ಮಾಡಿಸಿದೆಯ ಪ್ರಭು. ಧರ್ಮನಂದನ, ಭೀಮಾರ್ಜುನಾದಿಗಳೇ, ಪರಮಾತ್ಮ, ನಿಮ್ಮ ಕುಶಲವನ್ನು ಕೇಳಲು ಅಪೇಕ್ಷಿಸುತ್ತಿರುವೆನು. ಪರಮಾತ್ಮ, ಧರ್ಮನಂದನ, ಸದಾ ಕಾಲದಲ್ಲಿಯೂ ನೀನೇ ಗತಿ ನೀನೇ ಮತಿ ಎಂದು ನಂಬಿಕೊಂಡಿರುವಾಗ ನಮಗೆ ಕುಶಲವಲ್ಲದೆ ಕೊರತೆಯೇನು ದೇವ? ಬಹಳ ಸಂತೋಷ. ಅರ್ಜುನ, ನಿನ್ನ ಕುಶಲವನ್ನು ಕೇಳಲು ಅಪೇಕ್ಷಿಸುತ್ತಿರುವೆನು. ಪರಮಾತ್ಮ, ಅರ್ಜುನ,
ಇದೇನು ಭೀಮಸೇನನು ಏನನ್ನೋ ಯೋಚಿಸುತ್ತಿರುವಂತೆ ತೋರುತ್ತಿದೆ. ಹಿಡಿಂಬಾಪತಿ, ಏನು ನಿನ್ನ ಯೋಚನೆ? ವಾಸುದೇವ, ನನ್ನ ಯೋಚನೆಗಳು ಬಹಳವಾಗಿರುವುದು. ಅದರಲ್ಲಿ ಮುಖ್ಯವಾದ ವಿಷಯವನ್ನು ಹೇಳುವೆನು, ಕೇಳು. ಆ ದುರಾತ್ಮಕನಾದ ದುರ್ಯೋಧನ ನನಗೆ ಬಾಲ್ಯದಲ್ಲಿ ಆಟವಾಡುವ ನೆಪದಿಂದ ಪಿಚಂಡಿಯನ್ನು ಕಟ್ಟಿ ನೀರಿನಲ್ಲಿ ಬಿಸಾಡಿದನು. ಆಗಲೂ ನಿನ್ನ ಕೃಪೆಯಿಂದ ಬದುಕಿಕೊಂಡೆನು. ಅನಂತರ ವನಭೋಜನವನ್ನು ಏರ್ಪಡಿಸಿ ವಿಷದ ಕಚ್ಚಾಯವನ್ನು ತಿನ್ನಿಸಿದನು. ಆಗಲೂ ನಿನ್ನ ಕೃಪೆಯಿಂದ ಬದುಕಿಕೊಂಡೆನು. ಇದಕ್ಕಿಂತ ಮಿಗಿಲಾಗಿ ವಾರಣಾಸಿಯವರೆಗಿನ ಮನೆಯಲ್ಲಿ ನಮ್ಮನ್ನು ಸೇರಿಸಿ ಮನೆಗೆ ಬೆಂಕಿಯನ್ನು ಹಚ್ಚಿದನು. ಆಗಲೂ ನಿನ್ನ ಕೃಪೆಯಿಂದಲೂ ವಿದುರ ಮಹಾಸಯನ ಸಹಾಯದಿಂದಲೂ ಬದುಕಿಕೊಂಡವು. ಇಲ್ಲಿಗೆ ಇಷ್ಟೊಂದು ಕೃತ್ಯಗಳು ನಡೆದ ಮೇಲೆ ಇನ್ನು ಮುಂದೆ ಇನ್ನೆಷ್ಟು ಅನರ್ಥಗಳು ಸಂಭವಿಸುವುದೋ ಎಂಬುದೇ ನನ್ನ ಚಿಂತೆ. ದುರ್ಗೋದರ, ಆ ವಿಚಾರದಲ್ಲಿ ನನಗೂ ಕೂಡ ಯೋಚನೆಯುಂಟಾಗಿದೆ. ಅವರ ಕೃತ್ರಿಮ ಸಂಧಾನಕ್ಕೆ ಅವರೇ ಸಿಕ್ಕಿ ಹತರಾಗುವುದು. ಶಾಂತನಾಗು ಧರ್ಮನಂದನ. ಪರಮಾತ್ಮ, ಈಗ ನಾನು ಬಂದ ಮುಖ್ಯ ವಿಚಾರವೇನೆಂದರೆ, ಗರ್ಭಿಣಿಯಾಗಿರುವ ಸುಭದ್ರೆಯನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಪರಮಾತ್ಮ, ಸರ್ವೋತ್ಮನಾದ ನಿನ್ನ ಇಷ್ಟಕ್ಕೆ ನಾವು ಪ್ರತಿ ಹೇಳುವವೆ, ತಮ್ಮ ಇಷ್ಟದಂತೆ ಆಗಲಿ. ಆದರೆ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಗೆ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಗೆ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಗೆ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಗೆ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ.
ಗುಣಶೀಲ ನವಮೋಹನ ಸಂಜಲದಾತ ನವಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಸಂಜಲದಾತ ನವಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಪರಮಾತ್ಮ ಧರ್ಮನಂದನ, ಈ ದಿನ ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಹೊರಡಬಹುದಲ್ಲವೇ ದೇವ? ಹಾಗೇ ಆಗಲಿ ಧರ್ಮನಂದನ. ಈ ಅರಣ್ಯವು ಎಷ್ಟೊಂದು ಭೀಕರವಾಗಿರುವುದು ನೋಡು. ಅಲ್ಲದೆ ಬಿಸಿಲಿನ ಜಳವನ್ನು ತಾಳಲಾರದೆ ಬಾರಮ್ಮ ಬಾರೆ ಸೋದರೇ, ಬಾರಮ್ಮ ಬಾರೆ ಸೋದರೇ, ಬಾರಮ್ಮ ಬಾರೆ ಸೋದರೇ, ಬಾರಮ್ಮ ಬಾರೆ ಸೋದರೇ. ಆಗ್ರಹದೋಳು ಎನ್ನ ಅಗ್ರಜ ಕಳುಹಿದ, ಆಗ್ರಹದೋಳು ಎನ್ನ ಅಗ್ರಜ ಕಳುಹಿದ, ಶೀಘ್ರದಿ ಬಂದಿದೆ ಬಾರಮ್ಮ, ಶೀಘ್ರದಿ ಬಂದಿದೆ ಬಾರಮ್ಮ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ಆತನ ಪ್ರಿಯ ಸತಿ ಎನ್ನ ಸಹೋದರಿ, ಆಗ್ರಹದೋಳು ಎನ್ನ ಆಂಗ್ರಿನ ಬಂದೆ, ಆಗ್ರಹದೋಳು ಎನ್ನ ಅಂಗ್ರಿನ ಬಂದೆ, ಶೀಘ್ರದಿ ಬಂದಿದೆ ಬಾರಮ್ಮ, ಶೀಘ್ರದಿ ಬಂದಿದೆ ಬಾರಮ್ಮ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ಆತನ ಪ್ರಿಯ ಸತಿ ಎನ್ನ ಸಹೋದರಿ, ಆತನ ಪ್ರಿಯ ಸತಿ ಎನ್ನ ಸಹೋದರಿ, ಮುನ್ನ ಸಾಗುತ್ತೆ ನಾವು ಪುರವರ ಸೇರುವ, ಮುನ್ನ ಸಾಗುತ್ತೆ ನಾವು ಪುರವರ ಸೇರುವ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ತಂಗಿ ಸುಭದ್ರ, ಈ ಅರಣ್ಯವು ಎಷ್ಟೊಂದು ಭೀಕರವಾಗಿರುವುದು ನೋಡು. ಅಲ್ಲದೆ ಬಿಸಿಲಿನ ಜಳವನ್ನು ತಾಳಲಾರದೆ ಮೃಗಗಳು ಮರದ ನೆರಳಿನಲ್ಲಿ ನಿಂತು ತಮ್ಮ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಿರು. ರಥವನ್ನು ನಿಧಾನವಾಗಿ ಚಲಿಸುವೆ, ಆಯಾಸವಾಗುವುದೇ ಸುಭದ್ರ. ತಂಗಿ
ತವರ ರೂಪವ ಧರಿಸಿ ಧರಿಸಿ ಸೆರೆಯ ಬಿಡಿಸಿ ಧರ್ಮದ ಹಿರಣ್ಯಾಕ್ಷರನ್ನು ಕೊಂದವನೇ ಧರಿಸಿ ಸೆರೆಯ ಬಿಡಿಸಿ ಧರ್ಮದ ಹಿರಣ್ಯಾಕ್ಷರನ್ನು ಕೊಂದವನೇ ಅಲ್ಲ ನಿರಾಯಸವಾಗಿ ಬರುತ್ತಿರುವೆನು. ಆದರೆ ಮಾರ್ಗದಲ್ಲಿ ನನಗೀಗ ಬಹಳವಾಗಿ ಬೇಸರವಾಗುತ್ತಿರುವುದು. ಆದ್ದರಿಂದ ಯಾವುದಾದರೂ ಒಂದು ಕಥೆಯನ್ನು ಹೇಳಬಲ್ಲೆಯಾ? ತಂಗಿ ಸುಭದ್ರ, ಮುಂದೆ ಬರುವ ಕಥೆಯನ್ನು ಹೇಳಲು ಅಥವಾ ಹಿಂದೆ ನಡೆದು ಹೋದ ಕಥೆಯನ್ನು ಹೇಳಲು? ಅಣ್ಣ, ಹಿಂದೆ ನಡೆದ ಕಥೆಯನ್ನು ತಿಳಿದುಕೊಂಡು ಪ್ರಯೋಜನವೇನು? ಆ ವಿಷಯವೂ ಬೇಡ, ಮುಂದೆ ನಡೆಯುವ ವಿಷಯವನ್ನು ಕೇಳಬೇಕೆಂದು ನನ್ನ ಮನಸ್ಸಿಗೆ ಬಹಳ ಕಾತರವಾಗುತ್ತಿರುವುದು. ಆದ್ದರಿಂದ ಮುಂದೆ ಬರುವ ಕಥೆಯನ್ನು ಹೇಳುವೆಯಾ?
ಆಗಲಿ ತಂಗಿ. ತಂಗಿ ಸುಭದ್ರ, ಹೇಳುತ್ತೇನೆ ಕೇಳು. ಬನ್ನಿ ಅಗ್ರಜ. ಒಂದು ರಾಜ್ಯದಲ್ಲಿ ಇಬ್ಬರು ಅಣ್ಣನ್ ತಮ್ಮಂದಿರು. ಓರ್ವನಿಗೆ 5 ಜನ ಮಕ್ಕಳು, ಮತ್ತೋರ್ವನಿಗೆ 100 ಜನ ಮಕ್ಕಳು. ಆಹಾ, ಇವರಲ್ಲಿ ಕಲಹ ಉಂಟಾಗುವುದು. 100 ಜನರಲ್ಲಿ ಹಿರಿಯವನು ತನ್ನ ಚಿಕ್ಕಪ್ಪನ ಮಕ್ಕಳನ್ನು ಕೊಲ್ಲಲು ಎಷ್ಟೇ ಪ್ರಯತ್ನ ಪಟ್ಟರೂ ನಿರಾಸೆಯಾಗುವುದು. ಆಗ ಇರುವರು ಸೇರಿ ಪಗಡೆ ಆಟವನ್ನು ಆಡುವರು. ಆ ಆಟದಲ್ಲಿ ಚಿಕ್ಕಪ್ಪನ ಮಕ್ಕಳು ಸೋಲುವರು. ಆಗ ಚಿಕ್ಕಪ್ಪನ ಮಕ್ಕಳ ರಾಜ್ಯವನ್ನು ಕಿತ್ತುಕೊಂಡು ಚಿಕ್ಕಪ್ಪನ ಮಕ್ಕಳನ್ನು ಅಡವಿಗೆ ಅಟ್ಟುವರು. ಅವರು ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪುನಃ ರಾಜ್ಯಕ್ಕೆ ಬಂದು ರಾಜ್ಯದ ಭಾಗವನ್ನು ಕೇಳುವನು. ಆಗ ಆ ದುರಾತ್ಮನು ತನ್ನಲ್ಲಿದ್ದ ಆಪ್ತರಾದ ಕಿಡಿಗೇಡಿಗಳ ಮಾತಿಗೆ ಕಿವಿಗೊಟ್ಟು ರಾಜ್ಯವನ್ನು ಯುದ್ಧ ಮಾಡಿ ತೆಗೆದುಕೊಳ್ಳಲಿ ಎಂದು ಹೇಳುವನು. ಆಗ ಯುದ್ಧವು ಪ್ರಾರಂಭವಾಗುವುದು. ಇದೇನು ತಂಗಿಯು ನಿದ್ರಿಸುತ್ತಿರುವಂತಿದೆಯಲ್ಲ? ತಂಗಿ ಸುಭದ್ರ, ನಿದ್ರೆ ಬರುತ್ತಿದೆಯೇನಮ್ಮ? ಇಲ್ಲೇ ಅಗ್ರಜ, ನೀನು ಹೇಳುತ್ತಿರುವ ಕಥೆಯನ್ನು ಚೆನ್ನಾಗಿ ಕೇಳುತ್ತಿರುವೆನು. ಹೇಳಗ್ರಜ. ಆಗ ಯುದ್ಧವು ಪ್ರಾರಂಭವಾಗುವುದು. 5 ಜನಗಳ ಕಡೆ 7 ಅಕ್ಷೋಹಿಣಿ ಸೈನ್ಯ, 100 ಜನಗಳ ಕಡೆ 11 ಅಕ್ಷೋಹಿಣಿ ಸೈನ್ಯ. ಈರುವರೆಗೂ ಘೋರವಾದ ಯುದ್ಧವು ಪ್ರಾರಂಭವಾಗುವುದು. ಆಗ 100 ಜನಗಳ ಕಡೆ ಓರ್ವ ದಳಪತಿಯು ಚಕ್ರವ್ಯೂಹವನ್ನು ರಚಿಸುವನು. 5 ಜನಗಳ ಕಡೆ ವೀರನಾದ ಓರ್ವ ಸುಕುಮಾರನು ವ್ಯೂಹವನ್ನು ರಭಸ, ಕ್ರೂರ, ಆಗ್ನೇಯ, ಸನ್ಮೋಹನ ಮುಂತಾದ ಅಸ್ತ್ರಗಳಿಂದ ಭೇದಿಸಿ ವಾಯುವ್ಯ ದಿಕ್ಕಿನಿಂದ ಪ್ರವೇಶಿಸುವನು. ಇದೇನು ತಂಗಿಯು ನಿದ್ರಿಸುತ್ತಿರುವಂತೆ ತೋರುತ್ತಿದೆಯಲ್ಲ? ನನ್ನ ಕತೆಗೆ ಹೂಂಗೊಡುತ್ತಿರುವವರು ಯಾರು? ಇರಲಿ, ನನ್ನ ದಿವ್ಯ ದೃಷ್ಟಿಯಿಂದ ನೋಡುವೆನು. ಓಹೋ, ಎಂತಹ ಅಚಾತುರ್ಯವಾಗುತ್ತಿತ್ತು! ನಾನು ಹಿಂದೆ ಉಕ್ಕಿನ ಮುಳ್ಳು ಪಂಜರದಲ್ಲಿ ಬಂಧಿಸಿಟ್ಟಿದ್ದ ಅಭಿರಾಕ್ಷಸನು ಈಗ ನನ್ನ ತಂಗಿಯ ಗರ್ಭ ಸಂಜಾತನಾಗಿರುವುದು. ಇವನಿಗೆ 1000 ಭುಜಗಳಿರುವುದು. ಈತನು ಎಂದಾದರೂ ಅಸಹಾಯ ಸೂರನಾಗಿ ನನ್ನ ಮೃತ್ಯುವಿಗೆ ಕಾರಣವಾಗುವನು. ತಡ ಮಾಡಿದರೆ ಪ್ರಯೋಜನವಿಲ್ಲ. ಎಲೆ ಸುದರ್ಶನವೇ, ನೀನೀಗಲೇ ನನ್ನ ತಂಗಿಯ ಗರ್ಭವನ್ನು ಸೇರಿ ತೋಳು ತೆಕ್ಕೆಗಳನ್ನು ಕತ್ತರಿಸಿ 2 ತೋಳುಗಳನ್ನು ಮಾತ್ರ ಬಿಟ್ಟು ಬಾ. ಆಹಾ, ಎಂತಹ ಕಾರ್ಯವಾಗುತ್ತಿತ್ತು! ಚಕ್ರವ್ಯೂಹ ಒಳಹೊಕ್ಕುವ ವಿಚಾರವನ್ನು ಮಾತ್ರ ತಿಳಿಸಿದನು. ವ್ಯೂಹದ ಹೊರಗೆ ಬರುವ ವಿಚಾರವನ್ನು ತಿಳಿಸಲಿಲ್ಲ. ತಿಳಿಸಿದ್ದರೆ ಎಂತಹ ಅಚಾತುರ್ಯವಾಗುತ್ತಿತ್ತು! ದ್ವಾರಕಿಯು ಸಮೀಪಿಸುತ್ತಿರುವುದು. ತಂಗಿ ಸುಭದ್ರ, ಹೇಳಮ್ಮ, ಅರಮನೆಯು ಸಿಕ್ಕಿತು, ಹೋಗೋಣ. ತಂಗಿ ಸುಭದ್ರ, ಅಗ್ರಜ, ಬರುವ ದಾರಿಯಲ್ಲಿ ಬಹಳ ಆಯಾಸವಾಯಿತೆ ಸುಭದ್ರ? ಆಯಾಸವೇನಿಲ್ಲ ಅಗ್ರಜ, ನಿರಾಯಾಸವಾಗಿ ಬಂದೆನು. ಆದರೆ ಅಗ್ರಜ, ನಿನ್ನ ಕಾರ್ಯವು ಮುಗಿಯಿತೆ? ತಂಗಿ, ನನ್ನ ಕಾರ್ಯವೇನು? ಅದೇ ನೀನು ಹೇಳುತ್ತಿದ್ದ ಕಥೆಯು ಮುಗಿಯಿತು ಅಥವಾ ಅರ್ಧಕ್ಕೆ ನಿಲ್ಲಿತು ಎಂದು ಕೇಳಿದೆನು. ಅಯ್ಯೋ ಹುಚ್ಚು ಹುಡುಗಿ, ನಾನು ಪ್ರಯತ್ನಿಸಿದ ಕಾರ್ಯಕಥೆಗಳನ್ನು ಎಂದಿಗೂ ನಡೆಸದೆ ಬಿಡುವುದಿಲ್ಲ. ಬಾರಮ್ಮ, ಹೋಗೋಣ. ಹಾಗೆ ಆಗಲಿ, ನಡೆಯಿರಿ ಅಗ್ರಜ.